ಶಿಡ್ಲಘಟ್ಟದ ಧಮ್ಕಿ ಮುಖಂಡ ರಾಜೀವ್ ಗೌಡ ಇನ್ನೂ ಭೂಗತ. ಅಧಿಕಾರಿಯ ಮುಂದೆ ಪೌರುಷ ತೋರಿದಂತಹ ಪುಡಿ ನಾಯಕ ಎಲ್ಲಿ ಅನ್ನೋ ಪ್ರಶ್ನೆ ಕಳೆದ 2 ದಿನಗಳಿಂದಲೂ ಕೂಡ. ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿ 4 ದಿನ ಆದರೂ ಕೂಡ ಬಂಧನ ಯಾಕಿಲ್ಲ? ಬಂಧನದ ಭೀತಿಯಲ್ಲಿ ಕಾಂಗ್ರೆಸ್ ಮುಖಂಡ ನಾಪತ್ತೆಯಾಗಿರೋದಾ ಅಥವಾ ಪೊಲೀಸರು ನಾಟಕ ಆಡ್ತಾ ಇದ್ದಾರಾ? ನಾವು ಹುಡುಕ್ತಾ ಇದ್ದೀವಿ 2 ಟೀಮ್ ಮಾಡಿಕೊಂಡು ಹುಡುಕಾಟದಲ್ಲಿ ಇದ್ದೀವಿ ಅಂತ ಪೊಲೀಸರದ್ದೇನಾದ್ರೂ ನಾಟಕನ? ಮೇಲ್ನೋಟಕ್ಕೆ ಅದೇ ಕಾಣಿಸ್ತಾ ಇದೆ. ಧಮಕಿ ಹಾಕಿದ ನಾಯಕನ ಬಂಧನಕ್ಕೆ ಇನ್ನೆಷ್ಟು ದಿನ ಬೇಕು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಜೀವ ಬೆದರಿಕೆ ಹಾಕಿ ಅಶ್ಲೀಲವಾಗಿ ನಿಂದಿಸಿದಂತಹ ಈ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ, ಈತನ ವಿರುದ್ಧ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿ 4 ದಿನ ಆಗಿದೆ. ಆದರೂ ಕೂಡ ಆತನನ್ನ ಪೊಲೀಸರು ಅರೆಸ್ಟ್ ಮಾಡೋದಕ್ಕಾಗ್ತಿಲ್ಲ. ಯಾಕಂತಂದ್ರೆ ಫೋನ್ ಸ್ವಿಚ್ ಆಫ್ ಇದೆ, ರಾಜೀವ್ ಗೌಡ ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಉತ್ತರ ಪೊಲೀಸರ ಕಡೆಯಿಂದ ಬರ್ತಾ ಇದೆ. 2 ಟೀಮ್ ಮಾಡಿ ಹುಡುಕ್ತಾ ಇದ್ದೀವಿ ಅನ್ನೋ ಸಬೂಬ್ ಕೊಡ್ತಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ರಾಜೀವ್ ಗೌಡ ಚಿಂತಾಮಣಿಯ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಅಜ್ಞಾತ ಸ್ಥಳದಿಂದಲೇ ವಕೀಲರ ಮೂಲಕ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ರಾಜೀವ್ ಗೌಡ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಕ್ಕ ನಂತರ ಪ್ರತ್ಯಕ್ಷ ಆಗಿಬಿಡ್ತಾರೆ. ಅದಕ್ಕಾಗಿನೇ ಕಾಯ್ತಾ ಇದ್ದಾರೆ ಅನ್ಸುತ್ತೆ. ಈಗ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡಿದ್ದಾರೆ. ಚಿಂತಾಮಣಿಯ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಅಜ್ಞಾತ ಸ್ಥಳದಿಂದಲೇ ವಕೀಲರ ಮೂಲಕ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ರಾಜೀವ್ ಗೌಡ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರ ಪತ್ತೆಗೆ ಪೊಲೀಸ್ ತಂಡ ರಚಿಸಲಾಗಿದೆ. ಗೃಹ ಸಚಿವರ ಉತ್ತರ ಇದೆ. ತಪ್ಪಿಸ್ಕೊಂಡು ಹೋಗಿರೋದ್ರಿಂದ ಬಂಧನ ವಿಳಂಬ ಆಗಿದೆ. ಬಿಜೆಪಿ ಜೆಡಿಎಸ್ ಕೇಳಿ ನಾವು ಆಡಳಿತ ಮಾಡ್ತಾ ಇಲ್ಲ, ನಮ್ಮದೇ ಆದ ರೀತಿಯಲ್ಲಿ ಆಡಳಿತ ಮಾಡ್ತಿದ್ದೀವಿ. ರಾಜೀವ್ ಗೌಡ ಹುಡುಕುವ ಕೆಲಸ ಪೊಲೀಸರು ಮಾಡ್ತಿದ್ದಾರೆ. ರಾಜೀವ್ ಗೌಡಗೆ ಕೆಪಿಸಿಸಿ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಇಟ್ಕೋಬೇಕಾ ತೆಗಿಬೇಕಾ ಡಿ.ಕೆ. ಶಿವಕುಮಾರ್ ತೀರ್ಮಾನ ಮಾಡ್ತಾರೆ. ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಶಿಡ್ಲಘಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಅಲ್ಲ ಸರ್, 2-3 ದಿನ ಆಗೋಯ್ತಲ್ಲ ಸರ್. ಏನು ಅದಕ್ಕೇನು ಟೈಮ್ ನಿಗದಿ ಮಾಡಿದ್ದೀರಾ ನೀವು? ನಾವಲ್ಲ ಸರ್. ಮತ್ತೆ ಅವರು ನಾನು JDS ಕೇಳ್ಕೊಂಡು ಬಿಜೆಪಿ ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ. ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ. ಬಂಧನ ಮಾಡ್ತಾರೆ. ಶಿಡ್ಲಘಟ್ಟ ಪ್ರಕರಣಕ್ಕೆ ರಾಜೀವ್ ಗೌಡ ವಿರುದ್ಧ ಕಾನೂನು ಪ್ರಕಾರ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ನಮ್ಮ ಪಕ್ಷದವರು ಇರಲಿ, ಬೇರೆ ಯಾರೇ ಇರಲಿ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಹೇಳಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾವ ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ ಅವರು ತಲೆ ಮಾಡಿಸ್ಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾವ ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.